ಹಾಯ್ ಗೈಸ್, ವೆಲ್ಕಮ್ ಟು ಕಾಣ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 27 ನವೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಿಚ್ ಟೀಮ್ ಹ್ಯಾಸ್ ವಾನ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ರೀಸೆಂಟ್ಲಿ ಇನ್ ಕ್ರಿಕೆಟ್? ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಯಾವ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ತಮಿಳುನಾಡು. ತಮಿಳುನಾಡು 2021-22ರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಫೈನಲ್ನಲ್ಲಿ ಕರ್ನಾಟಕವನ್ನು ಸೋಲಿಸಿ ಈ ಟ್ರೋಫಿಯನ್ನು ಗೆದ್ದಿದೆ. ಸೊ ನವೆಂಬರ್ 22ರಂದು ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಈ ಫೈನಲ್ ಮ್ಯಾಚ್ ನಡೆಯಿತು. ಸೊ ಇದು ತಮಿಳುನಾಡಿಗೆ ಮೂರನೇ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಗಿದೆ. ಸೊ ನೆಕ್ಸ್ಟ್ ಡೀಟೇಲ್ಸ್ ನೋಡೋದು ಗೈಸ್. ಪ್ಲೇಯರ್ ಆಫ್ ದ ಮ್ಯಾಚ್ ವಾಸ್ ವೋನ್ ಬೈ ಶಾರುಖ್ ಖಾನ್ ಫ್ರಮ್ ತಮಿಳುನಾಡು. ತಮಿಳುನಾಡು ಟೀಮ್ದು ಕ್ಯಾಪ್ಟನ್ ವಿಜಯ್ ಶಂಕರ್, Karnataka team to captain Manish Pandey. So Tamil Nadu has won the recent Syed Mushtaq Ali Cricket Trophy. Who is the author of the book titled Cooking to Save Your Life? Cooking to Save Your Life ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಭಿಜಿತ್ ಬ್ಯಾನರ್ಜಿ. ನೋಬೆಲ್ ಎಕನಾಮಿಕ್ಸ್ ಪ್ರಶಸ್ತಿ ಪುರಸ್ಕೃತ ಅಭಿಜಿತ್ ಬ್ಯಾನರ್ಜಿ ಅವರು ಕುಕಿಂಗ್ ಟು ಸೇವ್ ಯುವರ್ ಲೈಫ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. Which tennis player has won 2021 ATP Finals? 2021ರ ATP ಟೆನ್ನಿಸ್ ಫೈನಲ್ಸ್ ಅನ್ನು ಯಾವ ಟೆನ್ನಿಸ್ ಪ್ಲೇಯರ್ ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಲೆಕ್ಸಾಂಡರ್ ಝೆರೆವ್. ಅಲೆಕ್ಸಾಂಡರ್ ಝೆರೆವ್ ಅವರು 2021ರ ATP ಫೈನಲ್ಸ್ ಅನ್ನು ಗೆದ್ದಿದ್ದಾರೆ. Which nation's first female prime minister Magdalena Anderson resigned on day 1 after the collapse of her coalition government? ಯಾವ ರಾಷ್ಟ್ರದ ಮೊದಲ ಮಹಿಳಾ ಪ್ರಧಾನಿ ಮ್ಯಾಗ್ಡಲೆನಾ ಆಂಡರ್ಸನ್ ಅವರು ಮೊದಲನೇ ದಿನದಂದು ರಾಜೀನಾಮೆ ನೀಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ವೀಡನ್. ನವೆಂಬರ್ 24ರಂದು ನಡೆದ ಸಂಸತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಕ್ಷದ ಲೀಡರ್ ಮ್ಯಾಗ್ಡಲೆನಾ ಆಂಡರ್ಸನ್ ಸ್ವೀಡನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಸೊ ಸ್ವೀಡನ್ ರಾಷ್ಟ್ರದ ಮೊದಲ ಮಹಿಳಾ ಪ್ರಧಾನಿ, ಫಸ್ಟ್ ಫಿಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಸ್ವೀಡನ್ ಮ್ಯಾಗ್ಡಲೆನಾ ಆಂಡರ್ಸನ್ ಅವರು ತಮ್ಮ ಕೊಯ್ಲೇಷನ್ ಗೌರ್ಮೆಂಟ್ ಸಮ್ಮಿಶ್ರ ಸರ್ಕಾರದ ಪತನದ ನಂತರ ಮೊದಲನೇ ದಿನದಂದು ರಾಜೀನಾಮೆ ನೀಡಿದರು. ಸೊ ಮ್ಯಾಗ್ಡಲೆನಾ ಆಂಡರ್ಸನ್ ಅವರು ಸ್ವೀಡನ್ ದೇಶದ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದರು. ಸೊ ಮ್ಯಾಗ್ಡಲೆನಾ ಆಂಡರ್ಸನ್ ಇಸ್ ದ ಫಸ್ಟ್ ಫಿಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಸ್ವೀಡನ್. ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಅಪ್ರೂವ್ಡ್ $300 million loan to strengthen and improve access to comprehensive primary health care in urban areas in India? ಭಾರತದಲ್ಲಿನ ನಗರ ಪ್ರದೇಶಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆಯ ಪ್ರವೇಶವನ್ನು ಬಲಪಡಿಸಲು ಮತ್ತು ಸುಧಾರಿಸಲು ಯಾವ ಸಂಸ್ಥೆಯು $300 million ಸಾಲವನ್ನು ಅನುಮೋದಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಭಾರತ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ನಗರ ಪ್ರದೇಶಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆಯ ಪ್ರವೇಶವನ್ನು ಬಲಪಡಿಸಲು ಮತ್ತು ಸುಧಾರಿಸಲು ನವೆಂಬರ್ 23ರಂದು $300 million ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಈ ಕಾರ್ಯಕ್ರಮವನ್ನು 13 ರಾಜ್ಯಗಳ ನಗರ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುವುದು. ಸೊ 256 ಮಿಲಿಯನ್ ನಗರವಾಸಿಗಳು ಈ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ. ಫಿಫ್ತ್ ನ್ಯಾಷನಲ್ ಕಾನ್ಕ್ಲೇವ್ ಆನ್ ಮೈನ್ಸ್ ಅಂಡ್ ಮಿನರಲ್ಸ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಗಣಿ ಮತ್ತು ಖನಿಜಗಳ 5ನೇ ರಾಷ್ಟ್ರೀಯ ಸಮಾವೇಶವನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನ್ಯೂ ದೆಹಲಿ. ಕೇಂದ್ರ ಕಲ್ಲಿದ್ದಲು, ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿಯವರು ನವೆಂಬರ್ 23ರಂದು ಖನಿಜ ಪರಿಶೋಧನೆಗಾಗಿ ಈ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ಸೊ ನವದೆಹಲಿಯಲ್ಲಿ ನಡೆದ ಗಣಿ ಮತ್ತು ಖನಿಜಗಳ 5ನೇ ರಾಷ್ಟ್ರೀಯ ಕಾನ್ಫರೆನ್ಸ್ನಲ್ಲಿ ಈ ಪೋರ್ಟಲ್ ಅನ್ನು ಉದ್ಘಾಟಿಸಲಾಯಿತು. ಸೊ 2016ರಲ್ಲಿ ರಾಯ್ಪುರದಲ್ಲಿ ಗಣಿ ಮತ್ತು ಖನಿಜಗಳ ಕುರಿತು ಮೊದಲ ರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ನಡೆಸಲಾಯಿತು. ಸೊ ಸುಸ್ಥಿರ ಗಣಿಗಾರಿಕೆ ಅಭ್ಯಾಸಗಳು ಮತ್ತು ಎಲ್ಲಾ ಸುತ್ತಿನ ಕಾರ್ಯಕ್ಷಮತೆಗಾಗಿ 149 ಪಂಚತಾರಾ ದರ್ಜೆಯ ಗಣಿಗಳಿಗೆ ಕೇಂದ್ರ ಸಚಿವರು ಪ್ರಶಸ್ತಿಗಳನ್ನು ನೀಡಿದರು. ದ ಸ್ಪೇಸ್ ಏಜೆನ್ಸಿ ಆಫ್ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ ಡಾಟ್ ಮಿಷನ್ ಟು ಇಂಟೆನ್ಷನಲಿ ಕ್ರಾಶ್ ಅ ಸ್ಪೇಸ್ ಕ್ರಾಫ್ಟ್ ಇಂಟು ಆಸ್ಟೆರಾಯ್ಡ್ಸ್? ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಉದ್ದೇಶಪೂರ್ವಕವಾಗಿ ಕ್ಷುದ್ರ ಗ್ರಹಗಳಿಗೆ ನೌಕೆಯನ್ನು ಅಪ್ಪಳಿಸಲು ಡಾಟ್ ಮಿಷನ್ ಅನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ಸ್. US ಬಾಹ್ಯಾಕಾಶ ಸಂಸ್ಥೆ ನಾಸಾ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ
ಬಾಹ್ಯಾಕಾಶ ನೌಕೆಯನ್ನು ಅಪ್ಪಳಿಸುವ ಮೂಲಕ ಕ್ಷುದ್ರ ಗ್ರಹದ ಮಾರ್ಗವನ್ನು ಬದಲಾಯಿಸಲು ಡಾಟ್ ಎಂಬ ಹೆಸರಿನ ಮೊದಲ ರೀತಿಯ ಮಿಷನ್ ಅನ್ನು ಪ್ರಾರಂಭಿಸಿದೆ. ಸೊ ಡಾಟ್ ದ ಫುಲ್ ಫಾರ್ಮ್ ಗೈಸ್, ಡಬಲ್ ಆಸ್ಟ್ರಾಯ್ಡ್ ರಿಡೈರೆಕ್ಷನ್ ಟೆಸ್ಟ್. ಸೊ ಮಿಷನ್ ಕ್ಷುದ್ರ ಗ್ರಹ ಡಿಫ್ಲೆಕ್ಟಿಂಗ್ ತಂತ್ರಜ್ಞಾನವನ್ನು ಪರೀಕ್ಷಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಸೊ ಕ್ಷುದ್ರ ಗ್ರಹದ ಮೇಲೆ ಬಾಹ್ಯಾಕಾಶ ತನಿಖೆಯನ್ನು ಅಪ್ಪಳಿಸಿ ಅದರ ವೇಗವನ್ನು ಬದಲಾಯಿಸುವುದು ಮತ್ತು ಭೂಮಿಗೆ ಅಪ್ಪಳಿಸುವುದನ್ನು ತಡೆಯುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸೊ USA has launched DART mission. Which city has achieved top rank in inaugural SDG Urban Index and Dashboard 2021-22? ಉದ್ಘಾಟನಾ SDG ಅರ್ಬನ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡ್ನಲ್ಲಿ ಯಾವ ನಗರವು ಉನ್ನತ ರ್ಯಾಂಕ್ ಅನ್ನು ಪಡೆದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಶಿಮ್ಲಾ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸ್ಥಳೀಕರಣವನ್ನು ಇನ್ನಷ್ಟು ಬಲಪಡಿಸಲು ಮತ್ತು ನಗರ ಮಟ್ಟದಲ್ಲಿ SDG ಮಾನಿಟರಿಂಗ್ ಅನ್ನು ಸ್ಥಾಪಿಸಲು ನೀತಿ ಆಯೋಗ್ 2021-22ರ ಉದ್ಘಾಟನಾ SDG ಅರ್ಬನ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡ್ ನವೆಂಬರ್ 23ರಂದು ಪ್ರಾರಂಭಿಸಿತು. ಸೊ 56 ನಗರ ಪ್ರದೇಶಗಳಲ್ಲಿ ಶಿಮ್ಲಾ ನಗರವು ಅಗ್ರಸ್ಥಾನದಲ್ಲಿದೆ ಅಂಡ್ ಜಾರ್ಖಂಡ್ ರಾಜ್ಯದ ಧನ್ಬಾದ್ ನಗರವು ಈ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿದೆ, ಲಾಸ್ಟ್ ಪ್ಲೇಸ್. ಸೊ SDG ಅರ್ಬನ್ ಇಂಡೆಕ್ಸ್ ಮತ್ತು ಡ್ಯಾಶ್ಬೋರ್ಡ್ SDG ಫ್ರೇಮ್ವರ್ಕ್ನ 46 ಗುರಿಗಳಾದಂಥ 77 SDG ಸೂಚಕಗಳಲ್ಲಿ 56 ನಗರ ಪ್ರದೇಶಗಳನ್ನು ಶ್ರೇಣೀಕರಿಸಿದೆ. ಸೊ ಇದರಲ್ಲಿ ಶಿಮ್ಲಾ ಸಿಟಿ ಅಗ್ರಸ್ಥಾನದಲ್ಲಿದೆ ಅಂಡ್ ಜಾರ್ಖಂಡ್ನ ಧನ್ಬಾದ್ ಕೊನೆಯ ಸ್ಥಾನದಲ್ಲಿದೆ. ಜಿಜ್ಞಾಸಾ ಪ್ರೋಗ್ರಾಮ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಿಜ್ಞಾಸಾ ಕಾರ್ಯಕ್ರಮ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೈನ್ಸ್ ಅಂಡ್ ಟೆಕ್ನಾಲಜಿ. CSIR ಜಿಜ್ಞಾಸಾ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗಾಗಿ ಭಾರತದ ಮೊದಲ ವರ್ಚುವಲ್ ಸೈನ್ಸ್ ಲ್ಯಾಬ್ ಅನ್ನು ಇತ್ತೀಚೆಗೆ ಕೇಂದ್ರ ಸಚಿವರಾದ ಜಿತೇಂದರ್ ಸಿಂಗ್ ಅವರು ಪ್ರಾರಂಭಿಸಿದರು. ಸೊ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯ ಸಂಶೋಧನೆಯೊಂದಿಗೆ ತರಗತಿಯ ಕಲಿಕೆಯನ್ನು ಸಕ್ರಿಯಗೊಳಿಸುವ CSIR ಜಿಜ್ಞಾಸಾ ಕಾರ್ಯಕ್ರಮದ ಅಡಿಯಲ್ಲಿ ವರ್ಚುವಲ್ ಲ್ಯಾಬ್ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಲು CSIR IIT ಬಾಂಬೆ ಎಂಬ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ. ವೆನ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಡೇ ಅಬ್ಸರ್ವ್ಡ್? 2021ರ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 26 ನವೆಂಬರ್. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ಭಾರತವು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸುತ್ತದೆ, ಕಾನ್ಸ್ಟಿಟ್ಯೂಷನ್ ಡೇ. ಸೊ ಭಾರತದ ಸಂವಿಧಾನ ಸಭೆಯು ನವೆಂಬರ್ 26, 1949ರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು ಮತ್ತು ಈ ಕಾನ್ಸ್ಟಿಟ್ಯೂಷನ್ ಜನವರಿ 26, 1950ರಂದು ಜಾರಿಗೆ ಬಂದಿತು. ಸೊ ಗೈಸ್, ಈ ದಿನವನ್ನು ಈ ಹಿಂದೆ ಕಾನೂನು ದಿನವನ್ನಾಗಿ ಆಚರಿಸಲಾಗುತ್ತಿತ್ತು. ಆದರೆ ಅಕ್ಟೋಬರ್ 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ನವೆಂಬರ್ 26ರನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗುವುದು ಎಂದು ಘೋಷಿಸಿದರು. ಸೊ ಪ್ರತಿ ವರ್ಷ ನವೆಂಬರ್ 26ರಂದು ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ. ಇಂಡಿಯನ್ ಆರ್ಮಿ ರಿಸೀವ್ಡ್ 2 ಮಿರಾಜ್ 2000 ಟ್ರೈನರ್ ಏರ್ಕ್ರಾಫ್ಟ್ ಫ್ರಮ್ ವಿಚ್ ನೇಷನ್? ಭಾರತೀಯ ಸೇನೆಯು ಯಾವ ರಾಷ್ಟ್ರದಿಂದ 2 ಮಿರಾಜ್ 2000 ಟ್ರೈನರ್ ವಿಮಾನಗಳನ್ನು ಪಡೆದುಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ರಾನ್ಸ್. ಭಾರತೀಯ ಸೇನೆಯು ಇತ್ತೀಚೆಗೆ ಫ್ರಾನ್ಸ್ ದೇಶದಿಂದ 2 ಮಿರಾಜ್ 2000 ಟ್ರೈನರ್ ಏರ್ಕ್ರಾಫ್ಟ್ ಅನ್ನು ಪಡೆದುಕೊಂಡಿದೆ. ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಲಾಂಚ್ ತೇಜಸ್ವಿನಿ ಅಂಡ್ ಹೌಸಲಾ ಸ್ಕೀಮ್ಸ್ ಇನ್ ವಿಚ್ ಸ್ಟೇಟ್ ಆರ್ UT? ನಿರ್ಮಲಾ ಸೀತಾರಾಮನ್ ಅವರು ಯಾವ ರಾಜ್ಯ ಅಥವಾ UTನಲ್ಲಿ ತೇಜಸ್ವಿನಿ ಮತ್ತು ಹೌಸಲಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜಮ್ಮು ಅಂಡ್ ಕಾಶ್ಮೀರ್. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಜಮ್ಮು ಕಾಶ್ಮೀರ್ನಲ್ಲಿ ತೇಜಸ್ವಿನಿ, ಹೌಸಲಾ ಮತ್ತು ಶಿಖರ್ ಮತ್ತು ಶಿಖಾರ ಎಂಬ ಯೋಜನೆಗಳನ್ನು ಪ್ರಾರಂಭಿಸಿದರು. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಮತ್ತು ಉದ್ಯೋಗವನ್ನು ಹೆಚ್ಚಿಸುವುದು ಈ ಸ್ಕೀಮ್ಸ್ನ ಮುಖ್ಯ ಉದ್ದೇಶವಾಗಿದೆ. ಸೊ ತೇಜಸ್ವಿನಿ ಯೋಜನೆಯು 18 to 35 ವರ್ಷದೊಳಗಿನ ಹುಡುಗಿಯರಿಗೆ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು 5 ಲಕ್ಷದ ಆರ್ಥಿಕ ಸಹಾಯವನ್ನು ಒದಗಿಸುವುದರ ಮೇಲೆ ಈ ಯೋಜನೆಯು ಕೇಂದ್ರೀಕರಿಸುತ್ತದೆ. ಅಂಡ್ ನೆಕ್ಸ್ಟ್, ಶಿಖರ ಯೋಜನೆಯು ಹೋಟೆಲ್ ಪ್ರವಾಸೋದ್ಯಮ ಉದ್ಯಮಕ್ಕಾಗಿ 2 ಕೋಟಿ ರೂಪಾಯಿವರೆಗಿನ ಕ್ರೆಡಿಟ್ ಸಾಲವನ್ನು ಪೂರೈಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಜಮ್ಮು ಕಾಶ್ಮೀರ ಬಗ್ಗೆ ನೋಡೋದು ಗೈಸ್, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ. ಚುನ್ ಡು ಹಾನ್ passed away recently. He was the former president of which country? ಚುನ್ ಡು ಹಾನ್ ಇತ್ತೀಚೆಗೆ ನಿಧನರಾದರು.
ಅವರು ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸೌತ್ ಕೊರಿಯಾ. ದಕ್ಷಿಣ ಕೊರಿಯಾದ ಮಾಜಿ ಅಧ್ಯಕ್ಷ ಚುನ್ ಡು ಹಾನ್ ಅವರು ಇತ್ತೀಚೆಗೆ ನಿಧನರಾದರು ಅಂಡ್ ಅವರು 1980ರಿಂದ 1988 ರವರೆಗೆ ದಕ್ಷಿಣ ಕೊರಿಯಾದ 5ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಸೌತ್ ಕೊರಿಯಾ ಬಗ್ಗೆ ನೋಡೋದು ಗೈಸ್, ಪ್ರೆಸಿಡೆಂಟ್ ಮೂನ್ ಜಾಯ್ ಇನ್, ಕ್ಯಾಪಿಟಲ್ ಸಿಯೋಲ್ ಅಂಡ್ ಕರೆನ್ಸಿ ಸೌತ್ ಕೊರಿಯನ್ ವಾನ್. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ವಾಟ್ ಇಸ್ ದ GST ರೇಟ್ ಆನ್ ಫ್ಯಾಬ್ರಿಕ್ಸ್ ಅಂಡ್ ಫುಟ್ವೇರ್ ಫ್ರಮ್ ಜನವರಿ 2022? ಜನವರಿ 2022ರಿಂದ ಫ್ಯಾಬ್ರಿಕ್ಸ್ ಮತ್ತು ಫುಟ್ವೇರ್ ಮೇಲಿನ GST ದರ ಎಷ್ಟು? ಅದಕ್ಕೆ ಉತ್ತರ ಸ್ನೇಹಿತರೆ 12%. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವಿಚ್ ಇಂಡಿಯನ್ ಸ್ಟೇಟ್ ಲಾಂಚ್ ಮದರ್ ಆನ್ ಕ್ಯಾಂಪಸ್ ಇನಿಷಿಯೇಟಿವ್? ಯಾವ ರಾಜ್ಯವು ಮದರ್ ಆನ್ ಕ್ಯಾಂಪಸ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ತ್ರಿಪುರಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ವಿಚ್ ಟೀಮ್ ಹ್ಯಾಸ್ ವಾನ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಇನ್ ಕ್ರಿಕೆಟ್? ಇತ್ತೀಚೆಗೆ ಕ್ರಿಕೆಟ್ನಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಯಾವ ತಂಡ ಗೆದ್ದಿದೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಫಿಫ್ತ್ ನ್ಯಾಷನಲ್ ಕಾನ್ಕ್ಲೇವ್ ಆನ್ ಮೈನ್ಸ್ ಅಂಡ್ ಮಿನರಲ್ಸ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಗಣಿ ಮತ್ತು ಖನಿಜಗಳ 5ನೇ ರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.